ಪ್ರೊಸೆಷನ್ ಹೋದ ನಂತರ ಎಲ್ಲ ಕೂಡ ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಬೇಕಂತಲೇ ಈ 3 ಜನ ಮತ್ತೆ ಬೈಕಲ್ಲಿ ಬರ್ತಾರೆ ನೋಡಿ. 3 ಜನರಿಂದ ಆದಂಥ ಪರಿಸ್ಥಿತಿ ಎಲ್ಲ ಹಾಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲ ಹೋದ ನಂತರ ಮತ್ತೆ ಈ 3 ಜನ ಇಲ್ಲಿಗೆ ಬಂದು ಅದು ಉದ್ದೇಶ ಏನು? ಇಡೀ 3 ಜನರಿಂದ ಇಡೀ ಎಷ್ಟು ಇವತ್ತು ನಮಗೆ ಕೆಟ್ಟ ಹೆಸರು ಬರ್ತದೆ. ಇವರು 3 ಜನ ಬಂದ್ರಂತ ಹೇಳಿ ಏನೋ ಇದಾಗ್ತದೆ ಹೇಳಿ ಅವರ ಹಿಂದೆ ಅವರು ಹಲ್ಲೆ ಮಾಡಿದ್ರು ಕೂಡ 100ಕ್ಕೆ 100 ತಪ್ಪೆ. ಇವರು ಇಲ್ಲಿ ಬಂದು ಎಲ್ಲ ಹೋದ ನಂತರ ಒಂದು ಪ್ರೊಸೆಷನಲ್ಲಿ ಒಂದು ವಿದ್ಯಾಸಂಸ್ಥೆ ಅದೆಲ್ಲ ಮುಗಿದಾಗಿದೆ. ಎಲ್ಲ ಹೋದ ಮತ್ತೆ ಬಂದು ಈ ಪ್ರೊವೋಕೇಟ್ ಮಾಡಿದ್ದು ಕೂಡ ಪ್ರಥಮ ತಪ್ಪು. ಅದೆಲ್ಲ ಅದನ್ನು ನೋಡಿ ಅಲ್ಲಲ್ಲ ನಾನು ಹೇಳಿದ ಕೇಳಿ, ಅದು ಯಾರು ಅದು ವಿಷಯ ಅಲ್ಲ. ಅಲ್ಲದು ಲೋಕಲ್ ಹೇಳಿದಾರ. ನಾನು ಹೇಳಿ ಭಾರತ್ ಮಾತೆಗೆ ಜೈ ಎಲ್ಲಿ ಕೂಡ ಹೇಳ್ಬೋದು, ಮನೆಯಲ್ಲೂ ಹೇಳ್ಬೋದು, ಮಸೀದಿ ಕಾಂಪೌಂಡಲ್ಲಿ ಹೇಳ್ಬೋದು, ಧಾರ್ಮಿಕ ಎಲ್ಲಿ ಕೂಡ ಹೇಳ್ತಾರೆ. ಎಲ್ಲ ಕಾರ್ಯಕ್ರಮ ಆದಾಗ ಯಾರು ಕೂಡ ಇಲ್ಲ ಅಂತ ಹೇಳುವುದಿಲ್ಲ. ಅದು ನಮ್ಗೆ ಎಲ್ಲರಿಗೂ ಕೂಡ ಹೆಮ್ಮೆ. ಯಾರು ಹೇಳುವುದಿಲ್ಲ? ಎಲ್ಲರೂ ಕೂಡ ಹೇಳ್ತಾರೆ. ಯಾರು ಹೇಳೋದನ್ನು ಕೂಡ ಕೇಳ್ತಾರೆ. ಇದಕ್ಕೆ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಅದು ಗೊತ್ತು. 2 ದಿವಸ ಮುಂಚೆ ನಾವು ವಾಟ್ಸಪ್ನಲ್ಲಿ ನೋಡಿದ್ದೇವೆ, ಕನ್ಯಾಣದಲ್ಲಿ ಬಂತು. ಏನಿತ್ತು ಅದಿತ್ತಾ? ಏನು ಅಭ್ಯಾಸ ಶಬ್ದದಿತ್ತು? ಇಲ್ಲಿ ನಾವು ನೋಡಲಿಲ್ಲ. ನೀವು ನೋಡಿದ್ದೀರಲ್ಲ, ಅಲ್ಲಿದ್ದೆ ಮಾತಾಡಿದ್ದು. ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟು ಹೇಳ್ತಿದ್ರು, ನಾವು ಭಾರತ್ ಮಾತೆಗೆ ಜೈ ಹೇಳಲಿಕ್ಕೆ ನಾನು ಅಂತ ಹೇಳ್ತಿದ್ರು. ಅಲ್ಲಿ ರೆಕಾರ್ಡ್ ನಾವು ನೋಡಿದ್ದೇವಲ್ಲ ಏನು ಹೇಳಿದ್ದಾರೆ ಅಂತೇಳಿ. ಇಲ್ಲಿ ವಿಚಾರ ಅಲ್ಲಿ ಏನು ಅವರು ಹೇಳಿದ್ದಾರೆ ಯಾವುದಂತೇಳಿ ನಾವು ನೀವು ಇಬ್ಬರು ಕೂಡ ಇಲ್ಲ. ಅಲ್ಲಿದ್ದಂಥ ಲೋಕಲ್ ಇದ್ದದ್ದು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಅದರ ಮೇಲೆ ತನಿಖೆ ನಡೆಯುವಂಥದ್ದು. ನಾವು ಯಾಕೆ ಅದಕ್ಕೆ ಇಲ್ಲಿ ಕನ್ಕ್ಲೂಷನ್ ಕೊಡಬೇಕು? ಹೊರಗಿನವ್ರು ಯಾಕೆ ಕನ್ಕ್ಲೂಷನ್ ಕೊಡಬೇಕು? ನಾನು ಯಾಕೆ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು? ಪ್ರೊಸೆಸ್ ಎಲ್ಲ ಮುಗಿದ ನಂತರ ಮತ್ತೆ 3 ಜನರಲ್ಲಿ ರಿಟರ್ನ್ ಬರುವಂಥದ್ದು ಸರಿಯಾ ತಪ್ಪಂತ ಹೇಳಿರುವಂಥ ಪ್ರಜೆ ವಿಶ್ವ ಕಾಮನ್ ಮ್ಯಾನ್ ಆಗಿ ನಾವು ದೇಶ ಪ್ರೇಮಿಗಳಾಗಿ ನೀವು ಆಲೋಚನೆ ಮಾಡಬೇಕು. ಎಲ್ಲ ಬಿಟ್ಟು ಇವರು ಮಾಡಿದಂತೇಳಿ ಅವರನ್ನು ಓಡಿಸಿಕೊಂಡು ಹೊರತು ಕೂಡ ಅದಕ್ಕಿಂತ ದೊಡ್ಡ ತಪ್ಪು. ಈ 2 ತಪ್ಪನ್ನು ಕೂಡ ಪೊಲೀಸರು CCTV ಕ್ಯಾಮರಲ್ಲಿ ನೋಡಿಕೊಂಡು ಅವರು ಅದನ್ನು ಕ್ರಮ ತಗೊಳ್ತಾರೆ. ನಾನು ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ನಾನು MLA ಆಗಿ 99 ಒಳ್ಳೆಯವರಿದ್ದಾರಲ್ಲ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು. ಅವ್ರಿಗೇನು ಅಗತ್ಯ ವಿಚಾರ ಇದ್ದರೆ 99% ಒಳ್ಳೆಯವರು ಯಾರಿದ್ದಾರೆ ಸತ್ಪ್ರಜೆಗಳು ಅವರು ನೋಡಿಕೊಳ್ಳೋ ರೆಸ್ಪಾನ್ಸಿಬಲ್ ನಂದು ಆ್ಯಸ್ ಎನ್ MLA. ಅದು ಎಲ್ಲರ ಜವಾಬ್ದಾರಿ ಆಗಬೇಕು. 1% ಸಮಸ್ಯೆ ಸೃಷ್ಟಿಸುವವರು, ಕಾನೂನಿಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು. ನಾವು ಇಂಟರ್ಫಿಯರ್ ಹೋಗಿ ಬಿಡಿಸಿಕೊಂಡು ಅಲ್ಲ, ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಏನಾದ್ರು ನ್ಯಾಯ ಸಿಕ್ಕದಿದ್ದಲ್ಲಿ ಆಗ ಮಾತ್ರ ಅವರು ನಮಗೆ ಹೇಳಬೇಕು ಅಂತ. ಯಾವುದೇ ಕಂಪ್ಲೇಂಟ್ ನನಗೆ ಯಾರಿಂದಲೂ ಕೂಡ ನನಗೆ ಬರಲಿಲ್ಲ. ವಾಟ್ಸಪ್ಪಲ್ಲಿ ಯಾರ ಬಚ್ಚವಾಗಲಿಕ್ಕೆ ಏನೋ ವಾಟ್ಸಪ್ಪಲ್ಲಿ ವಾಯ್ಸ್ ಹಾಕ್ತಾರೆ ಏನೋ, ಅದಕ್ಕೆ ನೀವು ಅದನ್ನು ನಮ್ಮ ಜೀವನವನ್ನು ಮಾಡಿದ್ದು ನಡ್ಕೊಂಡಾದ್ರೆ ಆಗ್ತದಾ? ವಾಟ್ಸಪ್ಪನ್ನು ನೋಡಿ, ವಾಯ್ಸ್ ಮೆಸೇಜ್ ನೋಡಿ, ಫೇಕ್ ವಾಯ್ಸ್ ಅದರ ಹಿಂದೆ ನಾವು ಹೋದ್ರೆ ಆಗ್ತದೆ? ನಮ್ಮ ಜೀವನ ತಿಳ್ಕೊಂಡು ಹೋದರೆ ನಮ್ಮ ದೇಶ ಎಲ್ಲಿ ಹೋಗಿ ಮುಟ್ಟಬಹುದು? ನಮ್ಮ ಸಮಾಜ ಎಲ್ಲಿ ಹೋಗಿ ಮುಟ್ಟಬಹುದು? ವಿ ಶುಡ್ ಥಿಂಕ್ ಆನ್ ಪ್ರಾಕ್ಟಿಕಲಿಟಿ. ಆದ ಕಾರಣ ನಾನು MLA ಆಗಿ ಒಳ್ಳೆಯವರಿಗೆ ಅಗತ್ಯ ವಿಚಾರ ನಾನು ಇರ್ತೇನೆ. ಸಮಸ್ಯೆ ಇದ್ದವರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತದೆ. ನಿರಪರಾಧಿಗೆ ಯಾರಾದರೂ ತೊಂದರೆ ಮಾಡಿದರೆ ಆಗ ನನಗೆ ಹೇಳಿದರೆ ಅದನ್ನು ನಾನು ಪ್ರತಿನಿಧಿಯಾಗಿ ನಾನು ಕ್ವಶನ್ ಮಾಡ್ತೇನೆ. ನನಗೆ ಯಾರು ಮತ್ತು ಪೊಲೀಸರು ಒಂದು ಎನ್ಕ್ವೈರಿ ಕರ್ಕೊಂಡು ಹೋಗಬಾರ್ದು. ಓಪನ್ ಕರ್ಕೊಂಡು ಹೋದ್ರು, ಯಾಕೆಂದರೆ ಅವನು ತಪ್ಪಿಸಿ ಹೋಗಿದ್ದಾನೆ. ಅವನ ಹೆಂಡತಿಯನ್ನು 3 ದಿವಸ ಕರೆದ್ರು. ಯಾಕೆ ಫೋನ್ ಬಂದಿದೆ, ಫೋನ್ ಇದರಲ್ಲಿ ಕರೆದು ಆಗ ಬಿಟ್ಟಿದ್ದಾರೆ. ಅದೇ ಕರ್ಕೊಂಡೇ ಹೋಗಬಾರ್ದು ಅಂತ ಹೇಳಿದರೆ, ಕರ್ಕೊಂಡು ಹೋದವರು ಅಲ್ಲಿಗೆ ಹೋದವರು ಅವರೇನು ವಿಚಾರದಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ. ಅವರೇ ನಮ್ಮ ಎನ್ಕ್ವೈರಿ ಮಾಡಿದರೆ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಬೇರೆ ಗಲಾಟೆ ಮಾಡಿ ತಪ್ಪಿಸಿದಂಥವರ ಕುಟುಂಬಸ್ಥರು ಅವರ ಮಕ್ಕಳು ಬಚಾವಾಗಬೇಕಂತೇಳಿ ಇದನ್ನು ಮಾಬ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು. ಅಂಥವರ ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಾಯ್ಸ್ ಹಾಕುವಂಥವ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೇಕು. ಫೇಕ್ ವಾಯ್ಸ್ ಹಾಕಿ ಜನರನ್ನು ಗೊಂದಲ ಸೃಷ್ಟಿಸುವವರ ಮೇಲೆ. ಅಲ್ಲಿ ಊರದ್ದೇನು ಸಮಸ್ಯೆ ಇಲ್ಲ, ಎಲ್ಲ ಜಾತಿಯ ಒಗ್ಗಟ್ಟಿನಲ್ಲಿದ್ದಾರೆ. ನಾವು ಇದು ಸರಿಯಾಗ್ತಾ ಇದ್ದೇವೆ ಅಂತ ಅವರು ಹೇಳ್ತಾರೆ. ಎಲ್ಲಿದ್ದವರು ಫಾರಿನಲ್ಲಿದ್ದವನು, ಇನ್ನೊಂದು ಊರಿನವನು, ಇವನು ಪೋಸ್ಟ್ ಹಾಕುವುದು, ಇವರು ವಾಯ್ಸ್ ಹಾಕೋದು, ಏನು ಕೆಲಸ ಇವರಿಗೆ? ಏನು ಪ್ರಾಬ್ಲಮ್ ಏನು? ಇದು ಟೆನ್ಷನ್ ಕ್ರಿಯೇಟ್ ಆಗಿ ಜಾಸ್ತಿ ಆಗಬೇಕಂತ ಎಲ್ಲಿಯಾ? ನೋಡಿ, ನಾನು ಹೇಳ್ತೇನಲ್ಲ, ಈ ಒಂದು ವಿಚಾರ ಆಗುವಾಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲೋ ಕೂಡ ಮತ್ತೊಂದು ಗೊಂದಲ ಆಗ್ತದೆ. ಹೌದಾ? ಎಲ್ಲ ವಿಚಾರದಲ್ಲಿ ವಿ ಶುಡ್ ಲೀವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ದೇರ್. ಇದಕ್ಕೆ ಅಲ್ಲಿ ಏನದು ಕಂಪ್ಲೇಂಟ್ ಇದೆಯಾ?
ಯಾರೋ ನಮಗೆ ಬನ್ನಿ ಹೇಳಿದ್ದಾರೆ, ನಮಗೆ ಏನಿಲ್ಲ, ಎಲ್ಲ ಕೂಡ ಅವರು ಒಂದು ದಿವಸ ಘಟನೆ ಆಗಿದೆ. ಪೊಲೀಸ್ ಯಾರು ಬಂದು ಬೊಬ್ಬೆ ಹಾಕಿದ್ದಾರೆ ಅವರ ಮೇಲೆ ಕ್ರಮ ತಗೊಂಡಿದ್ದಾರೆ. ಯಾರು ಹೋಗಿ ಇದು ಮಾಡಿ ಅವರು ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ CCTV ಕ್ಯಾಮರಾ ಒಬ್ಬರನ್ನು ಕೂಡ ಬಿಡದೆ ಅವ್ರು ಕ್ರಮ ತಗೊಂಡಿದ್ದಾರೆ. ಊರವರು ಮತ್ತೆ ಎಲ್ಲ ವರ್ಗದವರಲ್ಲಿ ಒಂದಾಗಿದ್ದಾರೆ. ಇದಾಗಬಾರ್ದು ಎಂಬ ಭಾವನೆ ಊರ ಪ್ರತಿಯೊಂದು ಮನೆಯ ಜವಾಬ್ದಾರಿ ಅವರಲ್ಲಿದೆ. ಅರೆ ಅಲ್ಲಿ ಯಾರೇ ಹೋಗಿ ಯಾಕೆ ಮಾಡಬೇಕು? ಏನು ಪ್ರಾಬ್ಲಮ್ ಏನು ನಿಮ್ಮದು? ಬೇರೆ ಕೆಲಸ ಇಲ್ವಾ ನಿಮಗೆ? ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಬ್ ಗಲಾಟೆಯಲ್ಲಿ ಇನ್ನೊಂದರಲ್ಲಿ ಒಂದು ಹಲ್ಲೆ ಒಳಪಟ್ಟಿದೆ, ನಾನು ಹಾಸ್ಪಿಟಲ್ ಹೋಗ್ತಿದ್ದೆ. ನಾನು ಯಾಕೆ ಹೋಗಲಿಲ್ಲ? ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ವಿ ಶುಡಂಟ್ ಬಿ ಎನ್ಕರೇಜ್ಮೆಂಟ್. ಅವ್ರು ಬರೋದು ಬೈಕಲ್ಲಿ, ಇವರಿಗೆ ಹೊಡೆಯೋದು, ಇವರು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ